ನಮ್ಮ ಜೀವನದ ಪಥ ಅಲ್ಲಿಂದ ಮಾತು ಪ್ರಾರಂಭ ಮಾಡೋಣ. ಹೇಗಿದೆ ನಿಮ್ಮ ಲೈಫ್? ಹೇಗಿದೆ ಪ್ರಜ್ವಲ್ ಅವರ ಜೊತೆಗಿನ ನಿಮ್ಮ ಲೈಫ್? ಆಲ್ಮೋಸ್ಟ್ ಇವಾಗ ಒಂದು 20 ವರ್ಷ ಆಗ್ಬರ್ತಿದೆ ಇವ್ರನ್ನ ಗೊತ್ತಾಗಿ. ಅವತ್ತಿಂದಾನೇ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು. ಐ ಥಿಂಕ್ ಇಟ್ಸ್ ಎ ರೀಫ್ರೆಶ್ ಬಟನ್ ಅಂತ ಹೇಳ್ಬೋದು. ಆ್ಯಂಡ್ ಗಾಡ್ಸ್ ಗ್ರೇಸಿಂದ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ಹಬ್ಬನ ನಾವು ಫ್ಯಾಮಿಲಿ ಜೊತೆ ಯಾವಾಗಲೂ ಈ ಥರ ಆಚರಿಸ್ತಾ ಇದ್ದೀವಿ. ಆ್ಯಂಡ್ ಐ ಥಿಂಕ್ ನಾನು ಪ್ರತಿ ಸಲ ಅದೇ ಹೇಳೋದು, ವಿ ಆರ್ ವೆರಿ ಲಕ್ಕಿ. ಬರೀ ನಮ್ಮಿಬ್ರಿಗಲ್ಲ, ನಾವು ಫ್ಯಾಮಿಲೀಸು ಸಿಕ್ಕಿರೋದು. ಆ್ಯಂಡ್ ದೆನ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗೋಯಿಂಗ್ ಗ್ರೇಟ್. ಹಿರಿಯರ್ ಹಾಗೆ ಇಡೀ ಮನೆ ಮಂದಿಯಲ್ಲ ಅಂತ ಹೇಳಿ, ಅಂದ್ರೆ ನಿಮ್ಮನ್ನ ಕ್ಯೂಟ್ ಕಪಲ್ ಅಂತ ಕರೀತಾರೆ ಸ್ಯಾಂಡಲ್ವುಡ್ ನಲ್ಲಿ. ಹಾಗೆ ನಿಮ್ಮಿಬ್ಬರ ಈ ಬಾಂಧವ್ಯ ಇದೆಯಲ್ಲ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಇದು ಬಹುಶಃ ನಿಮ್ ತಂದೆ ತಾಯಿ ಇಂದ ಬಂದದ್ದ, ಅವರ ಅನುಕರಣೆಯ ಅಂತ ಹೇಳಿ? ಖಂಡಿತವಾಗ್ಲೂ ಅವರು ಪ್ರೀತಿ ಮಾಡೇ ಮದುವೆ ಆಗಿದ್ದು. ಆ್ಯಂಡ್ ಅವ್ರು ಹೇಗೆ ಜೀವನ ಸಾಗಿಸ್ತಾ ಬಂದಿದ್ದಾರೆ ಅನ್ನೋದನ್ನ ನೋಡ್ತಾ ಬಂದಿದ್ದೀವಿ. ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಇಂಪಾರ್ಟೆನ್ಸ್ ಕೊಟ್ಟು, ನಮ್ಮ ಭಾವನೆಗಳಿಗಾಗಲಿ ನಮ್ಮ ಆಲೋಚನೆಗಳಿಗಾಗಿ ಅದಕ್ಕೊಂದು ಮರ್ಯಾದೆ ಕೊಟ್ಟು, ಮೌಲ್ಯತೆ ಕೊಟ್ಟು, ಸೊ ಚಿಕ್ಕ ವಯಸ್ಸಿಂದ ಹಾಗೆ ಬೆಳೆಸ್ತಾ ಬಂದಿದ್ದಾರೆ. ಸೊ ಇನ್ನೊಬ್ಬರ ಜೊತೆ ನಾವು ಜೀವನ ಸಾಗಿಸೋದು ಬಹಳ ಸುಲಭ ಅನ್ಸುತ್ತೆ, ಆ ರೀತಿ ನಾವು ಜೀವನ ಸಾಗಿಸಿದ್ರೆ. ನಿಜ. ನನ್ನ ಅಪ್ಪ ಒಂದು ಯಾವಾಗಲೂ ಹೇಳೋದಲ್ಲ, ಸಂಬಂಧಗಳನ್ನ ಕಳ್ಕೊಬೇಡಿ ಅಂತ. ಅದು ಪ್ರತಿ ನಾವೊಂದು ಗೆಟ್ ಟುಗೆದರ್ ಇರುವಾಗ ಅದು ಸೈಲೆಂಟ್ ಆಗಿ ಅವ್ರು ಯೂಶುವಲ್ ಆಗಿ ಒಂದು ಫೋಟೋ ಸೆಷನ್ಸ್ ಅವ್ರದ್ದೇ ನಡೀತಾ ಇರುತ್ತೆ. ಹಿ ಲವ್ಸ್ ಟು ಕ್ಯಾಪ್ಚರ್ ಮೆಮರೀಸ್ ಆಲ್ಸೋ. ಅಂಡ್ ಆ ಒಂದು ವ್ಯಾಲ್ಯೂ ನಮಗೆ ಐ ಥಿಂಕ್ ಅಪ್ಪ ಅಂದ್ರೆ. ದೇವರಾಜ್ ಸರ್ಗೆ ಫೇವ್ರೇಟ್ ಯಾರು ನಿಮ್ಮಿಬ್ಬರಲ್ಲಿ? ಖಂಡಿತವಾಗ್ಲೂ ಮಗಳೇ ಅನ್ಸುತ್ತೆ. ನಾನು ಹೇಳಕ್ ಹೋಗ್ಬಾರ್ದು ಅಂತ ಅನ್ಕೊಂಡೆ. ನೀವೇ ಫೇವ್ರೇಟ್ ಅನ್ಸುತ್ತೆ. ಹೆಂಗ ಸ್ಪೆಷಲ್ ನಿಮ್ಮಿಬ್ರು ಬಾಂಡಿಂಗ್? ಐ ಥಿಂಕ್ ಫೇವ್ರೆಟ್ಗಿಂತ ಮನೆ ಹೆಣ್ಮಗು ಇದ್ರೇನೆ ಅದು ಒಂದು ಆ ಪ್ರೀತಿ ಜಾಸ್ತಿ ಇರುತ್ತೆ, ನೋಡ್ಕೊಳ್ಳೋದು. ಅಂಡ್ ಅದಕ್ಕೆ ನಾನು ಹೇಳೋದು, ನಮಗೆ ಕಮ್ಮಿ ಆಗಿಲ್ಲ, ಅದು ಕಮ್ಮಿ ಆಗಿಲ್ಲ, ಬಟ್ ನನಗೆ ಜಾಸ್ತಿ ಇದೆ.